ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರೋದು ಸೈನ್ಸ್ 10th ಸೈನ್ಸ್ ಎಕ್ಸಾಮಿನೇಷನ್ ಪ್ಯಾಟ್ರನ್, ಎಕ್ಸಾಮಿನೇಷನ್ ಬ್ಲೂ ಪ್ರಿಂಟ್, ನೀಲನಕ್ಷೆ ಅಂತ ಅಂತಾರಲ್ಲ, ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ನೀಲನಕ್ಷೆ ಏನಕ್ಕೆ ಇಂಪಾರ್ಟೆಂಟ್ ಸರ್ ನೀವು ಅಂತ ಕೇಳ್ಬೋದು. ನೀಲನಕ್ಷೆಯಲ್ಲಿ ಅವರು ರಿಲೀಸ್ ಮಾಡಿರೋದ್ರಲ್ಲಿ ನಿಮ್ಗೆ ವಿದ್ಯಾರ್ಥಿಗಳಿಗೆ ಏನು ಬೇಕೋ ಅದನ್ನು ಮಾತ್ರ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ನಿಮಗೆ ಗೊತ್ತು, ಒಂದೊಂದು ಸಬ್ಜೆಕ್ಟಲ್ಲೂ ಯಾವುದೇ ಸಬ್ಜೆಕ್ಟ್ ತೊಗೊಳ್ಳಿ, ಇಂಗ್ಲೀಷ್ ಆಗಲಿ, ಕನ್ನಡ ಆಗಲಿ, ವಿಜ್ಞಾನ ಆಗಲಿ, ಸಮಾಜ ವಿಜ್ಞಾನ ಆಗಲಿ, ಯಾವುದರಲ್ಲೇ ಆಗಲಿ ಒಂದು 10ರಿಂದ 15 ಪಾಠಗಳು ಮಿನಿಮಮ್ ಇದ್ದೇ ಇರ್ತವೆ. ಈ ನೀಲನಕ್ಷೆ ನಮ್ಗೆ ಏನು ಹೇಳುತ್ತೆ ಅಂದರೆ, ಯಾವ ಪಾಠದಿಂದ ನಮಗೆ ಎಷ್ಟು ಅಂಕಗಳು ಎಕ್ಸಾಮ್ನಲ್ಲಿ, ಪರೀಕ್ಷೆಯಲ್ಲಿ ನಾವು ಕಾಣ್ಬೋದು ಅನ್ನೋದೇ ಹೇಳೋದೇ ಈ ನೀಲನಕ್ಷೆ. ಹೌದಾ? ಕೆಲವೊಂದು ಚಾಪ್ಟರಲ್ಲಿ ಕೆಲವೊಂದು ಪಾಠಗಳಿಗೆ ಜಾಸ್ತಿ ಮಾರ್ಕ್ಸ್ ಇರ್ಬೋದು, ಕೆಲವೊಂದು ಪಾಠಗಳಿಗೆ ಕಡಿಮೆ ಮಾರ್ಕ್ಸ್ ಇರ್ಬೋದು. ಬಟ್ ಒಬ್ಬ ವಿದ್ಯಾರ್ಥಿಯಾಗಿ ನಾವು ಒಂದು ಪಾಠಗಳ ತೂಕನ ತಿಳ್ಕೊಳ್ಳೋದಕ್ಕೆ ಈ ನೀಲನಕ್ಷೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಏನು ಎಕ್ಸಾಮ್ ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದಾರಲ್ಲ, ಅದು ಇವಾಗ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಅದನ್ನು ಡಿಸ್ಕಸ್ ಮಾಡೋಣ. ಈಗ ಏನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಅದೇ 10th ವಿಜ್ಞಾನದ ನೀಲನಕ್ಷೆ. ಇದರಲ್ಲಿ ನೀವು ಏನು ಮುಖ್ಯಾಂಶಗಳು ಅಂತ ಏನು ನೋಡ್ತೀರಲ್ಲ, ಅದನ್ನು ಥೀಮ್, ಅದರ ಮೇಲೆ ಮಾರ್ಕ್ಸ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಮೊದಲನೇ ಥೀಮ್ ಬಂದುಬಿಟ್ಟು ನಿತ್ಯ ಜೀವನದಲ್ಲಿ ಪದಾರ್ಥಗಳು. ಅದರಲ್ಲಿ ಬರುವ ಪಾಠಗಳು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಲೋಹಗಳು ಮತ್ತು ಅಲೋಹಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಇವಿಷ್ಟು ಪಾಠದಿಂದ 25 ಅಂಕಗಳು ಬರುತ್ತೆ. ಅಂದರೆ ಈ 4 ಚಾಪ್ಟರ್ ಇದಾವಲ್ಲ, ಅದಕ್ಕೆ 25 ಮಾರ್ಕ್ಸು ಡಿಸ್ಟ್ರಿಬ್ಯೂಷನ್ ಆಗಿದೆ. ನೆಕ್ಸ್ಟ್ ಬರೋದು ಜೀವ ಜಗತ್ತು. ಅದರಲ್ಲಿ ಬರುವ ಪಾಠಗಳು ಜೀವಕ್ರಿಯೆಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಅನುವಂಶೀಯತೆ. ಇದಕ್ಕೆ ಈ 4 ಚಾಪ್ಟರ್ಗೆ 25 ಮಾರ್ಕ್ಸು. ನೆಕ್ಸ್ಟ್ ಬರೋದು ನೈಸರ್ಗಿಕ ವಿದ್ಯಮಾನಗಳು. ಅದರಲ್ಲಿ ಬರುವ ಪಾಠಗಳು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಈ 2 ಚಾಪ್ಟರಿಂದ ನಾವು 13 ಮಾರ್ಕ್ಸ್ನ ನೋಡ್ಬೋದು. ನೆಕ್ಸ್ಟ್ ಬರೋದು ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ. ಇದರಲ್ಲಿ ಬರೋ ಚಾಪ್ಟರ್ಗಳು ವಿದ್ಯುತ್ ಶಕ್ತಿ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಈ 2 ಚಾಪ್ಟರಿಂದ ನಾವು 16 ಮಾರ್ಕ್ಸ್ನ ನೋಡ್ಬೋದು. ನೆಕ್ಸ್ಟ್ ಬರೋದು ನೈಸರ್ಗಿಕ ಸಂಪನ್ಮೂಲಗಳು, ಅದೇ ನಮ್ಮ ಪರಿಸರ. ಈ ಚಾಪ್ಟರಿಂದ 3 ಮಾರ್ಕ್ಸ್ ಬರುತ್ತೆ. ನೋಡಿದ್ರಲ್ಲ, ಇದೇ ಈ ಥರ ವಿಜ್ಞಾನದಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ನೋಡಿದ್ರೆ ಯಾವ ಥರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ. ಅದೇ ನೀಲನಕ್ಷೆಯಲ್ಲಿ ಸೈನ್ಸ್ ಇಂಪಾರ್ಟೆಂಟ್ ಡೈಗ್ರಾಮ್ ವಿತ್ ಡೈಗ್ರಾಮ್ ನಂಬರ್ ಕೊಟ್ಟಿದ್ದಾರೆ. ನಮ್ಮ ನೆಕ್ಸ್ಟ್ ವಿಡಿಯೋಲ್ಲಿ ಆ ಡೈಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಸಿಗ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಬಾಯ್.